ಇರಾನ್ ಮೇಲೆ ಅಮೆರಿಕದ B2 ಬಾಂಬರ್ಸ್ ಮತ್ತೆ ದಾಳಿಯನ್ನ ಮಾಡಿ, ಅದರಲ್ಲೂ ಈ ಕ್ಷಿಪಣಿಗಳನ್ನ ಸಂಗ್ರಹಿಸಿ ಇಡಲಾಗಿರುವ ಇರಾನ್ನ ಆಯಕಟ್ಟಿನ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕದ ಈ B2 ಬಾಂಬರ್ಸ್ ದಾಳಿಯನ್ನ ಮಾಡ್ತಾ ಇರೋದು. ಇರಾನ್ನ ಕ್ಷಿಪಣಿಗಳ ಸಂಗ್ರಹಾಲಯ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಅಂಡರ್ ಗ್ರೌಂಡ್ ಸ್ಟೋರೇಜ್ಗಳನ್ನ ಗುರಿಯಾಗಿಸಿ ಭೀಕರ ದಾಳಿಯನ್ನ ಮಾಡಲಾಗಿದೆ. 12 ಗಂಟೆಗಳಲ್ಲಿ 900 ನೆಲೆಗಳನ್ನ ಪುಡಿಗಟ್ಟಿದೆ B2 ಬಾಂಬರ್ಸ್. B2 ಬಾಂಬರ್ಸ್ ಜೊತೆಯಲ್ಲಿ ಇರಾನ್ ಮೇಲೆ ದಾಳಿಗೆ ಇದೀಗ ನೇರವಾಗಿ ಅಮೆರಿಕ ಮುಂದಾಗ್ತಾ ಇದೆ. ಇನ್ನು ಈಗ ಆಗ್ತಾ ಇರುವ ಚಟುವಟಿಕೆಗಳು, ಬೆಳವಣಿಗೆಗಳು, ಇದರಿಂದ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಪ್ರಭಾವ, ಭಾರತದ ಮೇಲೆ ಬೀರಬಲ್ಲ ಪ್ರಭಾವ, ಇದೆಲ್ಲದರ ಬಗ್ಗೆ ಅನೇಕ ವಿಶ್ಲೇಷಕರು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ತಲುಪಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ PV ಹರಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಕರ್ನಲ್ ಸರ್, ನಮಸ್ಕಾರ. ನಮಸ್ಕಾರ. ಈಗ ಇಸ್ರೇಲ್ನ ಪ್ರಧಾನಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸ್ತಾ ಇದೆ. ಇರಾನ್ನ ಗುಪ್ತಚರ ಇಲಾಖೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇರೋದು. ಈ ದಾಳಿ ಪ್ರತಿದಾಳಿ ಎರಡು ಕೂಡ ಒಂದಕ್ಕೊಂದು ಸಮ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಏನಾಗಬಹುದು ಸರ್ ಪರಿಣಾಮ? ಏನಿಲ್ಲ, ಇದು ಮಚ್ ಅಫೆಕ್ಟೆಡ್. ಇದು ವಿಷಯ ಎರಡು ಕಡೆ ದಾಳಿ ಪ್ರತಿದಾಳಿ ಹೌದು ನಡೀತಾ ಇದೆ. ಅದು ಮಾಡ್ಬೇಕವ್ರು ಮಾಡ್ತಾರೆ. ಬಟ್ ಔಟ್ಕಮ್ ಏನು ಅಂತ ಹೇಳಿದರೆ, ಇಸ್ರೇಲ್ ಹ್ಯಾಸ್ ಗಾಟ್ ಎ ಸೂಪರ್ ಪವರ್ ಹ್ಯಾಂಡ್ ಇದೆ ಅದರಲ್ಲಿ. ಈಗ ಅಷ್ಟು ಸಸ್ಟೈನಬಿಲಿಟಿ ಇದೆ, ಆದ್ರೆ ಇರಾನ್ಗಿಲ್ಲ ಈ ಸಸ್ಟೈನಬಿಲಿಟಿ ಅಂತ ಹೇಳಿದ್ರೆ ಇದನ್ನ ವಾರನ್ನ ಪ್ರೊಲಾಂಗ್ ಮಾಡುವಂತ ಒಂದು ಕೆಪಾಸಿಟಿ ಇರಾನಲ್ಲಿ ಇಲ್ಲ. ಸೊ ಅದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಅಮೆರಿಕ ಇವನ್ನ ಶರಣಾಗತಿಗೆ ಫೋರ್ಸ್ ಮಾಡೇ ಮಾಡ್ತಾರೆ. ಹಲೋ. ಹಾ ಸರ್, ನಿಮ್ಮ ಆಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹರಿ ಸರ್, ಬಟ್ ಸ್ಟಿಲ್ ಯು ಕ್ಯಾನ್ ಗೋ ಆನ್. ಇದರ ಜೊತೆಯಲ್ಲಿ ಅಮೆರಿಕದ B2 ಬಾಂಬರ್ಗಳು ಮತ್ತೆ ದಾಳಿಯನ್ನು ನಡೆಸ್ತಾ ಇದೆ ಅನ್ನೋದು ಇತ್ತೀಚೆಗೆ ಲಭ್ಯವಾಗ್ತಾ ಇರುವ ಮಾಹಿತಿ. ಅದರಲ್ಲೂ ಎಲ್ಲೆಲ್ಲ ಇರಾನ್ನ ಕ್ಷಿಪಣಿಗಳ ಸ್ಟೋರೇಜ್ ಸೆಂಟರ್ಗಳಿತ್ತು ಅದನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ ಅಂತ ಹೇಳಿ. ಹೌದು, ಅದು ಎಲ್ಲ ಈ ಟಾರ್ಗೆಟ್ ಎಲ್ಲ ಮುಂಚೆ ಫಿಕ್ಸ್ ಆಗಿದೆ. ಈ ಮಿಸೈಲ್ಸ್ ಗಳಿಗೆ ಟೋಟಲ್ 12 ನಿಮಿಷ ತಗೊಳುತ್ತೆ ಇಸ್ರೇಲ್ ಇಂದ ತೆಹರಾನ್ಗೆ ತಲುಪಲಿಕ್ಕೆ 12 ನಿಮಿಷ. ಸೊ ನೂರಾರು ಮಿಸೈಲ್ಸ್ ಗಳನ್ನ ಬಿಡ್ತಾ ಇದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದಿ ಈ ಮಿಸೈಲ್ಸ್ ಗಳು, ICBMs ಗಳು, ಶಾರ್ಟ್ ರೇಂಜ್ और ಲಾಂಗ್ ರೇಂಜ್ ಮಿಸೈಲ್ಸ್ ಗಳು ಎಲ್ಲ ಇದರಲ್ಲಿ ಬಂಕರ್ಸ್ ಒಳಗೆ ಇರ್ತದೆ, ಭೂಮಿ ಒಳಗೆ ಇರ್ತದೆ. ಅದು ಹೊರಗೆ ಕಾಣೋದಿಲ್ಲ. ಸೊ ಅದಕ್ಕೆ ಇವರು ಬಾಂಬ್ ಬಸ್ಟರ್ಸ್, ಬಂಕರ್ ಬಸ್ಟರ್ಸ್ ಅನ್ನು ಯೂಸ್ ಮಾಡಿ ಆ ಸ್ಟಾಕ್ ಪೈಲ್ಗಳನ್ನೆಲ್ಲ ಅದು ಇಗ್ನೈಟ್ ಮಾಡ್ತಾರೆ. ಅದು ಇಗ್ನೈಟ್ ಮಾಡ್ಬೇಕಾದ್ರೆ ಏನಾಗ್ತದೆ, ಒಂದು ಮಿಸೈಲ್ ಒಂದು ಅಲ್ಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗಿ ಮತ್ತೆ ಎಲ್ಲ ಪುಡಿ ಆಗ್ತದೆ. ಅದು ಕಂಪ್ಲೀಟ್ ಆ ಡಿಪೋ ಏನಿದೆ, ಆ ಡಿಪೋ ಮಿಸೈಲ್ಸ್ ಡಿಪೋಗಳು ಅದು ಪುಡಿ ಆಗುತ್ತೆ. ಅದು ಸೊ ಇದನ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ ಏನಪ್ಪ ಆತಂಕಕಾರಿ ವಿಷಯ ಆಗಲಿಕ್ಕೆ ಅಂತ ಹೇಳಿದ್ರೆ, ಇದು ಅಣು ಸ್ಥಾವರಗಳು ಏನಿದೆ, ನ್ಯೂಕ್ಲಿಯರ್ ಬೇಸಸ್ಗಳು, ಅದರಿಂದ ರೇಡಿಯೇಷನ್ ಲೀಕ್ ಆಗೋ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಇಂಥ ಥೌಸಂಡ್ಸ್ ಆಫ್ ಕೆಜಿಸ್ ಬಾಂಬ್ಸ್ಗಳು ಬೀಳ್ತಾ ಇದೆ. ಅದರಲ್ಲಿ ಅಕ್ಕಪಕ್ಕ ಅವ್ರು ರೇಡಿಯೇಷನ್, ಇದು ನ್ಯೂಕ್ಲಿಯರ್ ಬೇಸಸ್ ಪಕ್ಕ ಮಾಡಿದ್ರು ಸಹ ರೇಡಿಯೇಷನ್ ಬಹಳ ಲೀಕ್ ಆಗೋ ಚಾನ್ಸಸ್ ಇದೆ. ನನ್ನ ಬ್ಯಾಚ್ ಮೇಟ್ಗಳು ಕೆಲವು ಮಾತಾಡ್ತಿದ್ರು, ಇದು ಬಹಳ ಒಂದ್ಸರಿ ಡೇಂಜರ್ ಆಗ್ಲಿಕ್ಕೂ ಸಹ ಉಂಟು. ಯಾಕಂತ ಹೇಳಿದ್ರೆ ಗ್ರಿಡ್ ರೆಫರೆನ್ಸ್ ಹೈಟ್ ಮತ್ತೆ ಅದು ಇದೆಲ್ಲ ವರ್ಕೌಟ್ ಮಾಡಿ ಮಿಸೈಲ್ಸ್ಗಳು ಬರಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಹೋದ್ರು ಸಹ ಅನಾಹುತಗಳು ಹಾಗೆ ಆಗುತ್ತೆ. ನೀವು ನೋಡಿದ್ರಿ, ಒಂದು ಸ್ಕೂಲ್ ಮೇಲೆ ಬಿದ್ದಿದೆ ಮೊನ್ನೆ.
ಸ್ಕೂಲ್ ಮೇಲೆ ಬಿದ್ದು ಲಾಸ್ಟ್ ಹೇಳಿದ್ರು 102 ಚಿಲ್ಡ್ರನ್ ಡೈಡ್ ಅಂತ ಹೇಳಿ. ಸೊ ಅವ್ರಿಗೆ ಕೇಳಿದಾಗ ಹೇಳ್ತಾ ಇದ್ ವಾರಲ್ಲಿ ನಾರ್ಮಲ್ ಅಂತ ಹೇಳಿ ಒಬ್ಬ ಇಸ್ರೇಲ್ ವಕ್ತಾರ ಹೇಳ್ತಾ ಇದ್ದ. ಇದು ಬಹಳ ಭೀಕರತೆ ಆಗುತ್ತೆ ಇದು ಕಂಟಿನ್ಯೂ ಆದ್ರೆ ಅಂತ ನನಗೆ ಮನಸ್ಸಿಗೆ. ಸೊ ಇದು ಪ್ರೆಸಿಷನ್ ಅಕ್ಯುರೇಟ್ ಬಾಂಬ್ಸ್ ಗಳಾದ್ರೆ ಸಿವಿಲಿಯನ್ಸ್ ಗಳಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ, ಬಟ್ ಕೆಲವು ಮಿಸೈಲ್ಸ್ ಗಳು ಬೀಳ್ತಾ ಇದೆ ತೆಹರಾನ್ ಮೇಲೆ. ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಇರಾನ್ನವರು ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆನೆ ಮಾಡ್ತಾ ಇದ್ದಾರೆ. ಅವರು ಈ ನ್ಯಾವಲ್ ಬೇಸ್ಗಳ ಮೇಲೆ ಮಾಡ್ತಾ ಇದ್ದಾರೆ, ಏರ್ಫೋರ್ಸ್ ಬೇಸ್ಗಳು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಈಗ ತೈಲ ಘಟಕಗಳು ಏನಿದೆ, ದಿ ಆಯಿಲ್ ವೆಲ್ಸ್ ಎಲ್ಲ ಮುತ್ತಿ ಉರಿತಾ ಇದೆ ಅಂತೇಳಿ ರಿಪೋರ್ಟ್ ಬಂದಿದೆ ನಮ್ಗೆ. ಆಯಿಲ್ ವೆಲ್ಸ್ ಅದು ಗಲ್ಫ್ ಕಂಟ್ರೀಸ್ ಅಲ್ಲಿ ಇರೋದು. ಅಮೆರಿಕ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತು, ಆದ್ರೆ ಅಮೆರಿಕನ್ಸ್ ಆಂಟಿ ಏರ್ ಡಿಫೆನ್ಸ್ ಗನ್ಸ್ಗಳು ಆಯಿಲ್ ವೆಲ್ಸ್ ಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅರಾಮ್ಕೋ ಅಂತೇಳಿ ಒಂದು ಜಾಗ ತೈಲ ಘಟಕ ಇದೆ. ಸಾವಿರಾರು ಮಿಲಿಯನ್ಸ್ ಆಫ್ ತೈಲಗಳನ್ನ ತೆಗಿತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಅದು ತೈಲಗಳು ತೆಗಿತಿದ್ದಾರೆ. ಅಂತ ಒಂದು ಇದಕ್ಕೆ ಮಿಸೈಲ್ಸ್ ಹಿಟ್ ಆಗಿದೆ ಇರಾನ್ದು. ಸೊ ಅವರು ಸಿಕ್ಕ ಕಡೆ ಬಿಡ್ತಾ ಇದ್ದಾರೆ. ಎಲ್ಲರಿಗೂ. ಈವನ್ ಸೈಪ್ರಸ್ ಇನ್ ದ ಮಾರ್ನಿಂಗ್ ಟುಡೇ ದೇ ಬಂಬಾರ್ಡೆಡ್ ಸೈಪ್ರಸ್. ಮತ್ತೆ ಯುಕೆ ಜಾಯಿನ್ ಆಗುತ್ತೆ ಈಗ. ಯುನೈಟೆಡ್ ಕಿಂಗ್ಡಮ್ ಜಾಯಿನ್ ಆಗುತ್ತೆ ಈ ವಾರಗಳಲ್ಲಿ, ನೋಡ್ತಾ ಇರಿ. ಇರಾನ್ ಮೇಲೆ ಅಮೆರಿಕದ B-2 ಬಾಂಬರ್ಸ್ ಮತ್ತೆ ದಾಳಿಯನ್ನ ಮಾಡಿ, ಅದರಲ್ಲೂ ಈ ಕ್ಷಿಪಣಿಗಳನ್ನ ಸಂಗ್ರಹಿಸಿ ಇಡಲಾಗಿರುವ ಇರಾನ್ನ ಆಯಕಟ್ಟಿನ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕದ ಈ B-2 ಬಾಂಬರ್ಸ್ ದಾಳಿಯನ್ನ ಮಾಡ್ತಾ ಇರೋದು. ಇರಾನ್ನ ಕ್ಷಿಪಣಿಗಳ ಸಂಗ್ರಹಾಲಯ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಅಂಡರ್ ಗ್ರೌಂಡ್ ಸ್ಟೋರೇಜ್ಗಳನ್ನ ಗುರಿಯಾಗಿಸಿ ಭೀಕರ ದಾಳಿಯನ್ನ ಮಾಡಲಾಗಿದೆ. 12 ಗಂಟೆಗಳಲ್ಲಿ 900 ನೆಲೆಗಳನ್ನ ಪುಡಿಗಟ್ಟಿದೆ B-2 ಬಾಂಬರ್ಸ್. B-2 ಬಾಂಬರ್ಸ್ ಜೊತೆಯಲ್ಲಿ ಇರಾನ್ ಮೇಲೆ ದಾಳಿಗೆ ಇದೀಗ ನೇರವಾಗಿ ಅಮೆರಿಕ ಮುಂದಾಗ್ತಾ ಇದೆ. ಇನ್ನು ಈಗ ಆಗ್ತಾ ಇರುವ ಚಟುವಟಿಕೆಗಳು, ಬೆಳವಣಿಗೆಗಳು, ಇದರಿಂದ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಪ್ರಭಾವ, ಭಾರತದ ಮೇಲೆ ಬೀರಬಲ್ಲ ಪ್ರಭಾವ, ಇದೆಲ್ಲದರ ಬಗ್ಗೆ ಅನೇಕ ವಿಶ್ಲೇಷಕರು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ತಲುಪಿಸ್ತಾ ಬಂದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ PV ಹರಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಕರ್ನಲ್ ಸರ್, ನಮಸ್ಕಾರ. ನಮಸ್ಕಾರ ಸ್ಮಿತಾ ಅವರೇ. ಈಗ ಇಸ್ರೇಲ್ನ ಪ್ರಧಾನಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸ್ತಾ ಇದೆ. ಇರಾನ್ನ ಗುಪ್ತಚರ ಇಲಾಖೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇರೋದು. ಈ ದಾಳಿ ಪ್ರತಿದಾಳಿ ಎರಡು ಕೂಡ ಒಂದಕ್ಕೊಂದು ಸಮ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಏನಾಗಬಹುದು ಸರ್ ಪರಿಣಾಮ? ಏನಿಲ್ಲ, ಇದು ವಿಷಯ. ಎರಡು ಕಡೆ ದಾಳಿ ಪ್ರತಿದಾಳಿ ಹೌದು ನಡೀತಾ ಇದೆ. ಅದು ಮಾಡ್ಬೇಕವ್ರು ಮಾಡ್ತಾರೆ. ಬಟ್ ಔಟ್ಕಮ್ ಏನು ಅಂತ ಹೇಳಿದರೆ, ಇಸ್ರೇಲ್ ಹ್ಯಾಸ್ ಗಾಟ್ ಎ ಸೂಪರ್ ಪವರ್ ಹ್ಯಾಂಡ್ ಇದೆ ಅದರಲ್ಲಿ. ಈಗ ಸಸ್ಟೈನಬಿಲಿಟಿ ಇದೆ, ಆದ್ರೆ ಇರಾನ್ಗಿಲ್ಲ ಈ ಸಸ್ಟೈನಬಿಲಿಟಿ ಅಂತ ಹೇಳಿದ್ರೆ ಇದನ್ನ ವಾರನ್ನ ಪ್ರೊಲಾಂಗ್ ಮಾಡುವಂತ ಒಂದು ಕೆಪಾಸಿಟಿ ಇರಾನಲ್ಲಿ ಇಲ್ಲ. ಸೊ ಅದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಅಮೆರಿಕ ಇವನ್ನ ಶರಣಗತಿಗೆ ಫೋರ್ಸ್ ಮಾಡ್ತಾರೆ. ಹಲೋ. ಹಾ ಸರ್, ನಿಮ್ಮ ಆಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹರಿ ಸರ್, ಬಟ್ ಸ್ಟಿಲ್ ಯು ಕ್ಯಾನ್ ಗೋ ಆನ್. ಇದರ ಜೊತೆಯಲ್ಲಿ ಅಮೆರಿಕದ B-2 ಬಾಂಬರ್ಗಳು ಮತ್ತೆ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದು ಇತ್ತೀಚೆಗೆ ಲಭ್ಯವಾಗ್ತಾ ಇರುವ ಮಾಹಿತಿ. ಅದರಲ್ಲೂ ಎಲ್ಲೆಲ್ಲ ಇರಾನ್ನ ಕ್ಷಿಪಣಿಗಳ ಸ್ಟೋರೇಜ್ ಸೆಂಟರ್ಗಳಿತ್ತು ಅದನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ ಅಂತ ಹೇಳಿ. ಹೌದು, ಅದು ಎಲ್ಲ ಈ ಟಾರ್ಗೆಟ್ ಎಲ್ಲ ಮುಂಚೆ ಫಿಕ್ಸ್ ಆಗಿದೆ.
ಈ ಮಿಸೈಲ್ಸ್ ಗಳಿಗೆ ಟೋಟಲ್ 12 ನಿಮಿಷ ತಗೊಳುತ್ತೆ ಇಸ್ರೇಲ್ ಇಂದ ತೆಹರಾನ್ಗೆ ತಲುಪಲಿಕ್ಕೆ 12 ನಿಮಿಷ. ಸೊ ನೂರಾರು ಮಿಸೈಲ್ಸ್ ಗಳನ್ನ ಬಿಡ್ತಾ ಇದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದಿ ಈ ಮಿಸೈಲ್ಸ್ ಗಳು ICBMs ಗಳು ಶಾರ್ಟ್ ರೇಂಜ್ और ಲಾಂಗ್ ರೇಂಜ್ ಮಿಸೈಲ್ಸ್ ಗಳು ಎಲ್ಲ ಇದರಲ್ಲಿ ಬಂಕರ್ಸ್ ಒಳಗೆ ಇರ್ತದೆ, ಭೂಮಿ ಒಳಗೆ ಇರ್ತದೆ. ಅದು ಅದು ಹೊರಗೆ ಕಾಣೋದಿಲ್ಲ. ಸೊ ಅದಕ್ಕೆ ಇವರು ಬಾಂಬ್ ಬಸ್ಟರ್ಸ್, ಬಸ್ಟರ್ಸ್ ಅನ್ನು ಯೂಸ್ ಮಾಡಿ ಆ ಸ್ಟಾಕ್ ಪೈಲ್ಗಳನ್ನೆಲ್ಲ ಅದು ಇಗ್ನೈಟ್ ಮಾಡ್ತಾರೆ. ಅದು ಇಗ್ನೈಟ್ ಮಾಡ್ಬೇಕಾದ್ರೆ ಏನಾಗ್ತದೆ, ಒಂದು ಮಿಸೈಲ್ ಒಂದು ಅಲ್ಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗಿ ಮತ್ತೆ ಎಲ್ಲ ಪುಡಿ ಆಗ್ತದೆ. ಅದು ಕಂಪ್ಲೀಟ್ ಆ ಡಿಪೋ ಏನಿದೆ, ಆ ಡಿಪೋ ಮಿಸೈಲ್ಸ್ ಡಿಪೋಗಳು ಅದು ಪುಡಿ ಆಗುತ್ತೆ ಅದು. ಸೊ ಇದನ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ ಏನಪ್ಪ ಆತಂಕಕಾರಿ ವಿಷಯ ಅಂತ ಆಗಲಿಕ್ಕೆ ಅಂತ ಹೇಳಿದ್ರೆ, ಇದು ಅಣು ಸ್ಥಾವರಗಳು ಏನಿದೆ, ನ್ಯೂಕ್ಲಿಯರ್ ಬೇಸಸ್ಗಳು, ಅದರಿಂದ ರೇಡಿಯೇಷನ್ ಲೀಕ್ ಆಗೋ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಇಂಥ ಥೌಸಂಡ್ಸ್ ಆಫ್ ಕೆಜಿಸ್ ಬಾಂಬ್ಸ್ಗಳು ಬೀಳ್ತಾ ಇದೆ. ಅದರಲ್ಲಿ ಅಕ್ಕಪಕ್ಕ ಅವ್ರು ರೇಡಿಯೇಷನ್ ಇದು ನ್ಯೂಕ್ಲಿಯರ್ ಬೇಸಸ್ ಪಕ್ಕ ಮಾಡಿದ್ರು ಸಹ ರೇಡಿಯೇಷನ್ ಬಹಳ ಲೀಕ್ ಆಗೋ ಚಾನ್ಸಸ್ ಇದೆ. ನನ್ನ ಬ್ಯಾಚ್ ಮೇಟ್ಗಳು ಕೆಲವು ಮಾತಾಡ್ತಿದ್ರು, ಇದು ಬಹಳ ಒಂದ್ಸರಿ ಡೇಂಜರ್ ಆಗ್ಲಿಕ್ಕೂ ಸಹ ಉಂಟು. ಯಾಕೆಂತ ಹೇಳಿದ್ರೆ ಗ್ರಿಡ್ ರೆಫರೆನ್ಸ್ ಹೈಟ್ ಮತ್ತೆ ಅದನ್ನೆಲ್ಲ ವರ್ಕೌಟ್ ಮಾಡಿ ಬಿಸಿನೆಸ್ ಗಳು ಬರಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಹೋದ್ರು ಸಹ ಅನಾಹುತಗಳು ಹಾಗೆ ಆಗುತ್ತೆ. ನೀವು ನೋಡಿದ್ರಿ, ಒಂದು ಸ್ಕೂಲ್ ಮೇಲೆ ಬಿದ್ದಿದೆ ಮೊನ್ನೆ. ಸ್ಕೂಲ್ ಮೇಲೆ ಬಿದ್ದು ಲಾಸ್ಟ್ ಹೇಳಿದ್ರು 102 ಚಿಲ್ಡ್ರನ್ ಆಫ್ ಡೈಡ್ ಅಂತ ಹೇಳಿ. ಸೊ ಅವ್ರಿಗೆ ಕೇಳಿದಾಗ ಹೇಳ್ತಾ ಇದ್ದು ವಾರಲ್ಲಿ ನಾರ್ಮಲ್ ಅಂತ ಹೇಳಿ ಒಬ್ಬ ಇಸ್ರೇಲ್ ವಕ್ತಾರ ಹೇಳ್ತಾ ಇದ್ದ. ಇದು ಬಹಳ ಭೀಕರತೆ ಆಗುತ್ತೆ ಇದು ಕಂಟಿನ್ಯೂ ಆದ್ರೆ ಅಂತ ನನಗೆ ಮನಸ್ಸಿಗೆ ಅನ್ಸದೆ. ಸೊ ಇದು ಪ್ರೆಸಿಷನ್ ಅಕ್ಯುರೇಟ್ ಬಾಂಬ್ಸ್ ಗಳಾದ್ರೆ ಸಿವಿಲಿಯನ್ಸ್ ಗಳಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಕೆಲವು ಮಿಸೈಲ್ಸ್ ಗಳು ಬೀಳ್ತಾ ಇದೆ ತೆಹರಾನ್ ಮೇಲೆ. ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಇರಾನ್ನವರು ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೇನೆ ಮಾಡ್ತಾ ಇದ್ದಾರೆ. ಅವರು ಈ ನ್ಯಾವಲ್ ಬೇಸ್ಗಳ ಮೇಲೆ ಮಾಡ್ತಾ ಇದ್ದಾರೆ, ಏರ್ಫೋರ್ಸ್ ಬೇಸ್ಗಳು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ತೈಲ ಘಟಕಗಳು ಏನಿದೆ, ದಿ ಆಯಿಲ್ ವೆಲ್ಸ್ ಎಲ್ಲ ಮುತ್ತಿ ಉರಿತಾ ಇದೆ ಅಂತೇಳಿ ರಿಪೋರ್ಟ್ ಬಂದಿದೆ ನಮ್ಗೆ. ಆಯಿಲ್ ವೆಲ್ಸ್ ಅದು ಗಲ್ಫ್ ಕಂಟ್ರೀಸ್ ಅಲ್ಲಿ ಇರೋದು. ಅಮೆರಿಕ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತು. ಆದ್ರೆ ಅಮೆರಿಕನ್ಸ್ ಆಂಟಿ ಏರ್ ಡಿಫೆನ್ಸ್ ಗನ್ಸ್ಗಳು ಆಯಿಲ್ ವೆಲ್ಸ್ ಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅರಾಮ್ಕೋ ಅಂತೇಳಿ ಒಂದು ಜಾಗ ತೈಲ ಘಟಕ ಇದೆ. ಸಾವಿರಾರು ಮಿಲಿಯನ್ಸ್ ಆಫ್ ತೈಲಗಳನ್ನ ತೆಗಿತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಅದು ತೈಲಗಳು ತೆಗಿತಿದ್ದಾರೆ. ಅಂತ ಒಂದು ಇದಕ್ಕೆ ಮಿಸೈಲ್ಸ್ ಹಿಟ್ ಆಗಿದೆ ಇರಾನ್ದು. ಸೊ ಅವ್ರು ಚಿಕ್ಕ ಕಡೆ ಬಿಡ್ತಾ ಇದ್ದಾರೆ. ಎಲ್ಲರಿಗೂ. ಈವನ್ ಸೈಪ್ರಸ್ ಇನ್ ದ ಮಾರ್ನಿಂಗ್ ಟುಡೇ ದೇ ಬಂಬಾರ್ಡೆಡ್ ಸೈಪ್ರಸ್. ಮತ್ತೆ ಯುಕೆ ಜಾಯಿನ್ ಆಗುತ್ತೆ. ಈಗ ಯುನೈಟೆಡ್ ಕಿಂಗ್ಡಮ್ ಜಾಯಿನ್ ಆಗುತ್ತೆ ಈ ವಾರಗಳಲ್ಲಿ, ನೋಡ್ತಾ ಇರಿ.